ಸರ್, ಅಯೋಧ್ಯೆ ವಿಚಾರಕ್ಕಾಗಿ ಪಿಎಂ ತುಂಬಾ ಇದು ತಗೊಂತಾ ಇದಾರಲ್ಲ, ಪ್ರಚಾರ ತಗೊಂತಾ ಇದ್ದಾರೆ. ನಾವು ಅಯೋಧ್ಯೆಗೆ ವಿರುದ್ಧ ಇಲ್ಲ, ದೇವಸ್ಥಾನ ಕಟ್ಟಲಿಕ್ಕೆ ವಿರುದ್ಧ ಇಲ್ಲ, ರಾಮ ಮಂದಿರಕ್ಕೆ ವಿರುದ್ಧ ಇಲ್ಲ. ನಾವು ರಾಮ ಮಂದಿರದ ಪರನೇ ಇದ್ದೀವಿ. ಗೊತ್ತಾಯ್ತಾ? ನಮ್ಮೂರ್ನೆಲ್ಲ ರಾಮ ಮಂದಿರಗಳು ಕಟ್ಟಿಲ್ಲ ನಾವು. ಭಜನೆ ಮಾಡಲು ನಮ್ಮೂರ್ಗಳಲ್ಲಿ ಅವೆಲ್ಲ ಮಾಡ್ತಿದೀವಿ. ನಾವು ಊರ್ಲಿದ್ದಾಗೆಲ್ಲ ಭಜನೆ ಮಾಡ್ತಿದ್ವಿ. ನಾನು ಭಜನೆಗೆ ಹೋಗ್ತಿದ್ದೆ. ಅದು ಬೇರೆ ಪ್ರಶ್ನೆ. ಅವರು ಈಗ ಅಯೋಧ್ಯೆನಲ್ಲಿ ರಾಮ ಮಂದಿರ ಕಟ್ತಾ ಇದ್ದಾರೆ, ಬಹಳ ಸಂತೋಷ. ಉದ್ಘಾಟನೆ ಮಾಡ್ತಾ ಇದ್ದಾರೆ, ಸಂತೋಷ. ಸರ್, ಅಯೋಧ್ಯೆ ವಿಚಾರಕ್ಕಾಗಿ ಪಿಎಂ ತುಂಬಾ ಇದು ತಗೊಂತಾ ಇದಾರಲ್ಲ, ಪ್ರಚಾರ ತಗೊಂತಾ ಇದ್ದಾರೆ. ನಾವು ಅಯೋಧ್ಯೆಗೆ ವಿರುದ್ಧ ಇಲ್ಲ, ದೇವಸ್ಥಾನ ಕಟ್ಟಲಿಕ್ಕೆ ವಿರುದ್ಧ ಇಲ್ಲ, ರಾಮ ಮಂದಿರಕ್ಕೆ ವಿರುದ್ಧ ಇಲ್ಲ. ನಾವು ರಾಮ ಮಂದಿರದ ಪರನೇ ಇದ್ದೀವಿ. ಗೊತ್ತಾಯ್ತಾ? ನಮ್ಮೂರ್ನೆಲ್ಲ ರಾಮ ಮಂದಿರಗಳು ಕಟ್ಟಿಲ್ಲ ನಾವು. ಭಜನೆ ಮಾಡಲು ನಮ್ಮೂರ್ಗಳಲ್ಲಿ ಅವೆಲ್ಲ ಮಾಡ್ತಿದೀವಿ. ನಾವು ಊರ್ಲಿದ್ದಾಗೆಲ್ಲ ಭಜನೆ ಮಾಡ್ತಿದ್ವಿ. ನಾನು ಭಜನೆಗೆ ಹೋಗ್ತಿದ್ದೆ. ಅದು ಬೇರೆ ಪ್ರಶ್ನೆ. ಅವರು ಈಗ ಅಯೋಧ್ಯೆನಲ್ಲಿ ರಾಮ ಮಂದಿರ ಕಟ್ತಾ ಇದ್ದಾರೆ, ಬಹಳ ಸಂತೋಷ. ಉದ್ಘಾಟನೆ ಮಾಡ್ತಾ ಇದ್ದಾರೆ, ಸಂತೋಷ. ಸರ್, ಅಯೋಧ್ಯೆ ವಿಚಾರಕ್ಕಾಗಿ ಪಿಎಂ ತುಂಬಾ ಇದು ತಗೊಂತಾ ಇದಾರಲ್ಲ, ಪ್ರಚಾರ ತಗೊಂತಾ ಇದ್ದಾರೆ. ನಾವು ಅಯೋಧ್ಯೆಗೆ ವಿರುದ್ಧ ಇಲ್ಲ, ದೇವಸ್ಥಾನ ಕಟ್ಟಲಿಕ್ಕೆ ವಿರುದ್ಧ ಇಲ್ಲ, ರಾಮ ಮಂದಿರಕ್ಕೆ ವಿರುದ್ಧ ಇಲ್ಲ. ನಾವು ರಾಮ ಮಂದಿರದ ಪರನೇ ಇದ್ದೀವಿ. ಗೊತ್ತಾಯ್ತಾ? ನಮ್ಮೂರ್ನೆಲ್ಲ ರಾಮ ಮಂದಿರಗಳು ಕಟ್ಟಿಲ್ಲ ನಾವು. ಭಜನೆ ಮಾಡಲು ನಮ್ಮೂರ್ಗಳಲ್ಲಿ ಅವೆಲ್ಲ ಮಾಡ್ತಿದೀವಿ. ನಾವು ಊರ್ಲಿದ್ದಾಗೆಲ್ಲ ಭಜನೆ ಮಾಡ್ತಿದ್ವಿ. ನಾನು ಭಜನೆಗೆ ಹೋಗ್ತಿದ್ದೆ. ಅದು ಬೇರೆ ಪ್ರಶ್ನೆ. ಅವರು ಈಗ ಅಯೋಧ್ಯೆನಲ್ಲಿ ರಾಮ ಮಂದಿರ ಕಟ್ತಾ ಇದ್ದಾರೆ, ಬಹಳ ಸಂತೋಷ. ಉದ್ಘಾಟನೆ ಮಾಡ್ತಾ ಇದ್ದಾರೆ, ಸಂತೋಷ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.